ಏನಂತಂದರೆ ನಾನು ಫಸ್ಟ್ ನನ್ನ ಅನುಭವ ಹೇಳ್ತಾ ಇದ್ದೀನಿ. ನಾನು ಒಂದು ವೀಸಾ ಎಲ್ಲ ಬಂತು, ನಂದು ವೀಸಾ ಬಂತು, ಟಿಕೆಟ್ ಬಂತು. ಟಿಕೆಟ್ ನೋಡಿದರೆ ಅದು ತುಂಬ ಲಾಂಗ್ ಜರ್ನಿ ಟಿಕೆಟ್ ಇತ್ತು. ನಾನದು ಅಷ್ಟು ದೂರ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ದಿಲ್ಲ. ಯಾಕಂದರೆ ಓಕೆ ಮಾಸ್ಕೋ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ರಷ್ಯಾದಲ್ಲಿ ಮಾಸ್ಕೋದಲ್ಲಿ ಕೊಟ್ಟಿರ್ತಾರೆ ಅಂತ. ಅದು ಆ್ಯಕ್ಚುಲಿ ಡೆಲ್ಲಿಯಿಂದ ಮಾಸ್ಕೋ, ಮಾಸ್ಕೋದಿಂದ ತಿರ್ಗಾ ಬಾಲ್ಗೋ ಅಂತ ಒಂದಿದೆ, ಅದು ಚೀನಾ ಬಾರ್ಡರ್ಗಿದೆ ಅದು, ಅಲ್ಲಿಗೆ ಕೊಟ್ಟಿದ್ರು ಟಿಕೆಟು. ಸೊ ಡೆಲ್ಲಿಯಿಂದ ಸಿಕ್ಸ್ ಸಿಕ್ಸ್ 6 ಅವರ್ಸ್ ಇದೆ, 6.3 ಅವರ್ಸ್ ಇದೆ. ಮತ್ತು ಮಾಸ್ಕೋದಿಂದ ಆ್ಯಕ್ಚುಲಿ 12 ಅವರ್ಸ್ ಇದೆ. ನಾನು ತುಂಬ ತಲೆ ಕೆಟ್ಟೋಗಿದ್ದು ನನಗೆ, ನಿಜವಾಗ್ಲೂ ಹೇಳ್ತೀನಿ. ಯಾಕಂದರೆ ಇಷ್ಟು ಲಾಂಗ್ ಜರ್ನಿ ನಾನು ಯಾವತ್ತೂ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಗಲ್ಫಿಗೆ ಹೋಗ್ತಾರೆ ತುಂಬ ಜನ, ಗಲ್ಫಿಗೆ ನಾನು ಹೋಗಿದ್ದೀನಿ. ಆವಾಗ ಏನಿಲ್ಲ ಅಂದ್ರೆ ಒಂದು 3.5 ಅವರಲ್ಲಿ ಆರಾಮಾಗಿ ರೀಚ್ ಆಗ್ಬೋದಿತ್ತು ಯಾವುದೇ ನಮ್ಮ ಸ್ಟೇಟಿಗೆ ಹೋದರೆ. ಇದು ನೋಡಿದ್ರೆ ಇಷ್ಟು ಲಾಂಗ್ ಜರ್ನಿ ಇದೆ, ಯಪ್ಪ ಎಲ್ಲಿ ಕೊಟ್ಟಿದ್ದಾರೆ ಟಿಕೆಟ್ ಅಂತ ನನಗೆ ತುಂಬ ಭಯ ಆಗಿತ್ತು. ಓಕೆ ಪರವಾಗಿಲ್ಲ, ಯಾಕಂತಂದರೆ ವೀಸಾ ಬಂದಿತ್ತು, ಎಲ್ಲ ಬಂದಿತ್ತು, ಈಗ ಹೋಗೇಬೇಕಂತ ಅದೊಂದು ಇದಿತ್ತು, ಅದೊಂದು ಅನುಭವ ಆಗಿತ್ತು ನನಗೆ. ನೋಡೋಣ ಹೋಗೋಣ, ಎಷ್ಟು ಲಾಂಗ್ ಜರ್ನಿ ಅಲ್ಲ ಸ್ವಲ್ಪ ಅಂದ್ಕೇಶಂದು ಏನು ಮಾಡಿದೆ. ಅವಾಗ ಟಿಕೆಟ್ ಎಲ್ಲ ಬಂತು, ವೀಸಾ ಬಂತು. ಆಮೇಲೆ ನಾನು ಸೇಡಮಿಂದ ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡಿದೆ. ಕರ್ನಾಟಕದಲ್ಲಿ ಒಂದು ತಾಲೂಕಿದೆ, ಟೌನು ಸೇಡಮ್ ಅಂತ. ಅಲ್ಲಿಂದ ಡೈರೆಕ್ಟು ಡೆಲ್ಲಿಗೆ ಟಿಕೆಟ್ ಬುಕ್ ಮಾಡಿದೆ, ಟ್ರೈನ್ ಟಿಕೆಟು. ಅಲ್ಲಿಂದ ಒಂದು 24 ಅವರ್ಸ್ ಜರ್ನಿ ಟ್ರೈನಲ್ಲಿ. AC ಬುಕ್ ಮಾಡ್ಕೊಂಡಿದ್ದೆ ಟಿಕೆಟು. ಡೆಲ್ಲಿಗೆ ಬಂದೆ. ಡೆಲ್ಲಿಗೆ ಬರೋದು ಆ್ಯಕ್ಚುಲಿ ಡೆಲ್ಲಿಗೆ 16 ತಾರೀಕು ಮಾರ್ನಿಂಗ್ 7:45ಗೆ ಫ್ಲೈಟ್ ಇತ್ತು ಡೆಲ್ಲಿಯಿಂದ ಮಾಸ್ಕೋಗೆ. ಅದು 7:45ಗೆ ಬೆಳಗ್ಗೆ ಇತ್ತು. ಬೆಳಗ್ಗೆ 7:45ಗೆ ಇತ್ತು. ಆಮೇಲೆ ಒಂದು 3 4 ಒಂದು ಫೋನ್ ಬಂತು, ಮೆಸೇಜ್ ಬಂತು. ಅಂದರೆ ಡಿಲೇ ಆಗಿದೆ ಅಂತ, ಫ್ಲೈಟು ಡಿಲೇ ಆಗಿದೆ 1 ಅವರ್ ಅಂತ ಮೆಸೇಜ್ ಬಂತು. ಓಕೆ 1 ಅವರ್ ಅಲ್ಲ ಅಂತ ಒಂದು 9 ಮೂವ್ ಆಗಬೇಕಿತ್ತು ಫ್ಲೈಟು. ಆಯ್ತು 9 ತನಕ ವೇಟ್ ಮಾಡಿದೆವು. ಫ್ಲೈಟ್ ಡಿಲೇ ಅಂತ ಬಂದಿತ್ತು. 9 ಕೂಡ ಸ್ಟಾರ್ಟ್ ಆಗಲಿಲ್ಲ, ಮತ್ತೆ ಡಿಲೇ ಅಂತ ಕೊಟ್ಟಿದ್ರು ಫ್ಲೈಟು. ಇದೇನಪ್ಪ ಡಿಲೇನೇ ಅಂತ ಬರ್ತಿದ್ದಿಲ್ಲ. ಅಲ್ಲಿ 10 ಆಯಿತು, ಮತ್ತೆ 10 ಕೊಟ್ಟಿದ್ರು. ಮತ್ತು 10ಗೆ ಕೊಟ್ಟಿದ್ರು. 10ಗೆ ಅವೆಲ್ಲ ಬೋರ್ಡಿಂಗ್ ಆಯಿತು, ಎಲ್ಲ ಆಯಿತು. ಮತ್ತು 10:30ಗೆ ಮೂವ್ ಆಯಿತು ಫ್ಲೈಟು. ಎಲ್ಲಿ ಡೆಲ್ಲಿಯಿಂದ ಮಾಸ್ಕೋಗೆ. 6 ಅವರ್ಸ್ 30 ಮಿನಿಟ್ಸು ಡೆಲ್ಲಿಯಿಂದ ಮಾಸ್ಕೋಗೆ. ಮಾಸ್ಕೋಗೆ ರೀಚ್ ಆದೆವು ನಾವು ಒಂದು 4 ಸಮಥಿಂಗ್, 4 ಅನ್ಕೋತಿದ್ದೀನಿ. ಮಾಸ್ಕೋಗೆ ರೀಚ್ ಆದೆವು. ಮಾಸ್ಕೋ ರೀಚ್ ಆಗಿನ తర్వాత ಮತ್ತು ತುಂಬ ಚಳಿ ಮಾಸ್ಕೋದಲ್ಲಿ. ನಾನು ಬಂದು ಇಳಿದ ತಕ್ಷಣ ನೋಡ್ತೀನಿ, ಅಪ್ಪ ನಮ್ಮ ಇಂಡಿಯಾದಲ್ಲಿ ಇಷ್ಟು ಚಳಿ ನಾನು ನೋಡಿದ್ದಿಲ್ಲ ಯಾವತ್ತು. ತುಂಬ ಸಿಕ್ಕಾಪಟ್ಟೆ ಚಳಿ ಇತ್ತು. ಮತ್ತು ಮಾಸ್ಕೋದಿಂದ ನೈಟು 10:45ಗೆ ಫ್ಲೈಟ್ ಇತ್ತು. ಮಾಸ್ಕೋದಿಂದ ಬಾಲ್ಗೋ ಅಂತ ಇದೆ, ಒಂದು ಸಿಟಿ ಇದೆ. ಅದು ಇದು ಚೈನಾ ಬಾರ್ಡ್ರ್, ಏನು ದೂರ ಇಲ್ಲ. ಚೈನಾ ಇಲ್ಲಿಂದ ಹತ್ತಿರನೇ. ಅದು ಚೈನಾ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಕೂಡ ವಿಡಿಯೋ ತೋರಿಸ್ತೀನಿ ನಿಮಗೆ. ಚೈನಾ ಇಲ್ಲಿಂದನೇ ಹತ್ತಿರ ಆಗುತ್ತೆ. ನಾವು ಇಲ್ಲೇ ಇದ್ದೀವಿ, ಪ್ರೆಸೆಂಟಾಗಿ ಸ್ಟೇ ಮಾಡ್ತಾ ಇದ್ದೀವಿ. ಒಂದಿನ ಅದು ಕೂಡ ವೀಡಿಯೋ ಹಾಕ್ತೀನಿ. ಆಯಿತು, ಇಲ್ಲಿಗೆ ಬಂದೆವು. ಅದು ಎಷ್ಟು ಅವರ್ಸ್ ಅಂದರೆ ಅದು 12 ಅವರ್ಸ್, 8 ಅವರ್ಸ್ ಸಮಥಿಂಗ್, 8 ಅವರ್ಸ್ ಇದೆ ಅದು ಜರ್ನಿ. ಇಲ್ಲಿ ಮಾಸ್ಕೋದಿಂದ ಇದಕ್ಕೆ ಬಾಲ್ಗೋ ಅಂತ ಒಂದು ಸಿಟಿ ಇದೆ, ಇಲ್ಲಿಗೆ 8 ಅವರ್ಸ್ ಜರ್ನಿ. ಅಂದರೆ ಫ್ಲೈಟಲ್ಲೇ ಟೋಟಲ್ ಒಂದು 14 ಅವರ್ಸ್ ಸಮಥಿಂಗ್ ಆಗಿದೆ ಜರ್ನಿ. ತುಂಬ ಲಾಂಗ್ ಜರ್ನಿ. ನಾನು ಲೈಫಲ್ಲಿ ಇಷ್ಟು ಅವರ್ಸ್ ನಾನು ಜರ್ನಿ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ತುಂಬ ಕಷ್ಟ ಆಯ್ತು ಆ ಜರ್ನಿ. ಯಾಕಂತಂದರೆ ನಾವು ಮಾಸ್ಕೋದಲ್ಲಿ ಫ್ಲೈಟ್ ಲ್ಯಾಂಡ್ ಮಾಡುವಾಗ ತುಂಬ ಕಷ್ಟ ಆಯ್ತು, ನನಗೆ ಭಯ ಕೂಡ ಆಯಿತು. ಓಕೆ ಬಂದು ರೀಚ್ ಆದೆವು. ಏನೋ ದೇವರು ದಯದಿಂದ ಚೆನ್ನಾಗಿ ಏನು ತೊಂದರೆ ಆಗಿಲ್ಲ, ಬಂದು ರೀಚ್ ಆದೆವು. ಆಯಿತು, ಇಲ್ಲಿ ಏನು ಅಂತಂತಂದರೆ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಚಳಿ ರಷ್ಯಾದಲ್ಲಿ. ಇವಾಗ ಸಮ್ಮರ್ ಟೈಮ್ ಇದೆ. ಇವಾಗ ಮ್ಯಾಕ್ಸಿಮಮ್ಮು ಎಷ್ಟು ಅಂತಂದರೆ ಇವಾಗ 10 ಇದೆ, ಪ್ಲಸ್ಸಲ್ಲಿ ಇದೆ, 10-12 ಇದೆ. ಇವಾಗ ನೆಕ್ಸ್ಟು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ. -30, 40, 50, 60 ತನಕವಿಗೂ ಹೋಗುತ್ತಂತೆ ಚಳಿ. ಗೊತ್ತಿಲ್ಲ ಅದು ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕಂತ. ಇದು 10ಗೆ ಈ ಥರ ಆಗ್ತಿದೆ, ಇನ್ನೂ 16 ಇದು 30, 40, 50 ಅಂತಂದರೆ ತುಂಬ ಕಷ್ಟ. ಅದು -ಡಿಗ್ರಿಯಲ್ಲಿ ತುಂಬ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಇನ್ನೊಪ್ಪ ಏನಂದರೆ ಕಂಪ್ನಿ ಓಕೆ ಪರವಾಗಿಲ್ಲ, ಇವಾಗೆಲ್ಲ ನಂಗೆ ಮೆಡಿಕಲ್ ಆಗಿದೆ. ಇವತ್ತೇ ಮೆಡಿಕಲ್ ಆಯಿತು. ಮತ್ತು ಒಂದು ಸಿಮ್ಮು ಕೂಡ ಕಂಪ್ನಿನೇ ಕೊಟ್ಟಿತ್ತು. ಆ ಕಂಪ್ನಿ ಕೊಡಿಸುತ್ತೆ ಒಂದು ಸಿಮ್ಮು ಯೋಟೋ ಸಿಮ್ ಅಂತಿದೆ. ಯೋಟೋ ಸಿಮ್ ಚೆನ್ನಾಗಿದೆ, ಯೋಟೋ ಸಿಮ್ ತೊಗೋಬೋದು. ಯಾಕಂದರೆ ರಷ್ಯಾದಲ್ಲಿ ಯಾರಾದರೂ ಗೊತ್ತಿಲ್ಲ ಅಂತಂದರೆ ಯೋಟೋ ಸಿಮ್ ತೊಗೋಬೋದು. ಚೆನ್ನಾಗಿ ಆಫರ್ ಇದೆ ಕೂಡ. ಒಂದು 400 ರೂಬಲ್ಗೆ ಒಂದು 1 ಮಂತ್ 3 ಮಂತ್ ಬರುತ್ತೆ. ಅಷ್ಟೊಂದೇನು ಕಾಸ್ಟ್ಲಿ ಇಲ್ಲ, ಇಂಟರ್ನೆಟ್ಟು ಕಾಮನ್ ಆಗಿದೆ. ಏನಪ್ಪ ಅಂತಂದರೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ರಷ್ಯಾ ಬರ್ಬೋದು ಅಂದರೆ ಕಂಪ್ನಿ ಚೆನ್ನಾಗಿರ್ಬೇಕು. ಇನ್ನೂ ಏನಪ್ಪ ಅಂತಂದರೆ ಊಟದ ಬಗ್ಗೆ ಹೇಳ್ಬೇಕಾದ್ರೆ ತುಂಬ ಕಷ್ಟ ಇದೆ ಊಟ ಇಲ್ಲಿ. ಯಾಕಂದರೆ ಇಂಡಿಯಾ ಊಟ ಸಿಗೋದೇ ಇಲ್ಲ. ಯಾರು ಅನ್ಕೊಂಡು ಬರಬೇಡಿ ಇಂಡಿಯಾ ಊಟ ಸಿಗುತ್ತೆ ಅಂತ. ಇಂಡಿಯಾ ಊಟ ಸಿಗೋದಿಲ್ಲ.
ಆಲ್ಮೋಸ್ಟ್ ಆಲ್ ಇಲ್ಲಿ ಜಾಸ್ತಿ ಜನ ಉಜ್ಬೇಕಿಸ್ತಾನು ಕಜಕಿಸ್ತಾನ್ದವ್ರು ಇರ್ತಾರೆ ಎಲ್ಲ. ಅದು ಏನೋ ಚಿಕನು ಅದ್ರಲ್ಲಿ ನ್ಯೂಡಲ್ಸ್ ಥರ ಮತ್ತು ಅದು ಏನೇನೋ ಇರುತ್ತೆ ಫುಡ್, ಅದು ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಊರಲ್ಲಿ ಎಲ್ಲ ಸಿಗ್ತಿರೋದು ರೈಸು ಸಾಂಬಾರು ಇದೆಲ್ಲ ಏನು ಸಿಗೋದಿಲ್ಲ ಆಲ್ಮೋಸ್ಟ್ ಆಲ್. ಎಲ್ಲ ನ್ಯೂಡಲ್ಸು ಪಾಸ್ತಾ ಆ ಥರ ಒಂಥರ ವೆರೈಟಿದಾಗೆ ಇರುತ್ತೆ ಫುಡ್ಡು ಸೆಟ್ ಆಗೋಲ್ಲ. ಯಾಕಂತಂದರೆ ಊರಿಂದ ಏನಾದರೂ ಬರುವಾಗ ಏನಾದರೂ ತೊಗೊಂಬರ್ಬೋದು ನೀವು, ಏನಾದರೂ ಅಚ್ಚರು ಆ ಥರ ಏನಾದರೂ ಕೆಲವೊಬ್ರು ಬರಬೇಕಾದ್ರೆ ತೊಗೊಂಬರ್ಬೋದು. ಅದೊಂದು ಪ್ರಾಬ್ಲಮ್ ಇದೆ ಇಲ್ಲಿ. ಇನ್ನೊಂದು ಏನಂದರೆ ಚಳಿ ಕೂಡ ತುಂಬ ಕಂಟ್ರೋಲ್ ಮಾಡ್ಕೋಬೇಕು ನೀವು. ಇವಾಗ ನಮ್ಮದು ಚಳಿ ಈಗ ಅಷ್ಟೊಂದೇನಿಲ್ಲ, ಸ್ವಲ್ಪ ಸಮ್ಮರ್ ಟೈಮ್ ಇದೆ, ಓಕೆ ಪರವಾಗಿಲ್ಲ, ಅಷ್ಟು ನಾರ್ಮಲ್ ಆಗಿದೆ. ಇವಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗುತ್ತೆ ಚಳಿ. ಇನ್ನು ಏನಂತಂದರೆ ನಮ್ಮ ರೂಮ್ ಇದು ನೋಡ್ಬೋದು. ಅಂದರೆ ರೂಮ್ ಅಂದರೆ ಇವಾಗ ಜಸ್ಟ್ ಮೆಡಿಕಲ್ಗೆ ಇಲ್ಲೆಲ್ಲ ಆಗಿದೆ, ಮೆಡಿಕಲ್ ಆಗಿದೆ. ಇದು ಹೋಟೆಲ್ ಇದೆ, ಅಂದರೆ ಹಾಸ್ಟೆಲ್ ಇದೆ ಅದು. ಇಲ್ಲಿ ಒಂದು 4 ಜನ ಇಲ್ಲಿದ್ದೀವಿ ಈಗ ಪ್ರೆಸೆಂಟಾಗಿ. ಮತ್ತು ಎಲ್ಲಿಗೆ ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇವತ್ತೇ ಜಸ್ಟ್ ಮೆಡಿಕಲ್ ಆಗಿದೆ. ಸಿಮ್ ಕೂಡ ಕಂಪ್ನಿನೇ ಕೊಡುತ್ತೆ. ಯಾಕಂದರೆ ನಾವು ಸಿಮ್ ತೊಗೊಂಡ್ರೆ ವರ್ಕ್ ಆಗೋದಿಲ್ಲ, ಕಂಪ್ನಿನೇ ಕೊಡಬೇಕು. ಕಂಪ್ನಿ ಸಿಮ್ ಕೊಟ್ಟಿದೆ. ನಾಳೆ ಏನೋ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾರಂತೆ. ಬ್ಯಾಂಕ್ ಅಕೌಂಟ್ ಆದಮೇಲೆ ಮತ್ತೆ ಇಲ್ಲಿ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ, ರಷ್ಯನ್ದು ಲ್ಯಾಂಗ್ವೇಜ್ ಟೆಸ್ಟು. ಸೊ ಎಲ್ಲರೂ ಅನ್ಕೋಬೋದು ಲ್ಯಾಂಗ್ವೇಜ್ ಟೆಸ್ಟ್ ನಾವು ಕೊಡೇಬೇಕು, ಅದು ಪಾಸ್ ಆದರೆ ನೆಕ್ಸ್ಟ್ ಕಂಪ್ನಿ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಡ್ಯೂಟಿ ಸ್ಟಾರ್ಟ್ ಆಗೋದಿಲ್ಲ. ಯಾಕಂತಂದರೆ ಅದು ಕೆಲವೊಂದು ಕಂಪ್ನಿ ಇದೆ, ಕೆಲವೊಂದು ಕಂಪ್ನಿಯಲ್ಲಿ ಎಕ್ಸಾಮ್ ಇರುತ್ತೆ, ಕೆಲವೊಂದು ಕಂಪ್ನಿಯಲ್ಲಿ ಎಕ್ಸಾಮ್ ಇರೋಲ್ಲ. ಬಟ್ ನಮ್ಮ ಕಂಪ್ನಿಯಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮ್ ಇದೆ. ಇವಾಗ ಮೆಡಿಕಲ್ ಆಯಿತು ಅಂತಂದರೆ ಈಗ ಸಿಮ್ ಎಲ್ಲ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಓಪನ್ ಆಯಿತು ಅಂದರೆ ನೆಕ್ಸ್ಟ್ ಕ್ಲಾಸಿಗೆ ಒನ್ ವೀಕ್ ಕ್ಲಾಸ್ ಇರುತ್ತೆ. ಆ ಕ್ಲಾಸ್ ಆದಮೇಲೆ ರಷ್ಯನ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಪಾಸ್ ಆದರೆ ನೆಕ್ಸ್ಟ್ ಡ್ಯೂಟಿ ಇರುತ್ತೆ. ಸೊ ಟೆಸ್ಟ್ ನಾವು ಪಾಸ್ ಆಗ್ತೀವನೋ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದು ಲ್ಯಾಂಗ್ವೇಜೇ ಅರ್ಥ ಆಗೋಲ್ಲ ಆಲ್ಮೋಸ್ಟ್ ಅಲ್ಲಿ ಇಲ್ಲಿದೆ. ಬಟ್ ಓಕೆ ಕಲಿಬೋದು, ಅದೇನು ಇರೋದಿರಲ್ಲ. ಸ್ವಲ್ಪ ಅಷ್ಟೇ ಧೈರ್ಯ ಮಾಡಿ ಇಲ್ಲಿ ತನಕ ಬಂದಿದ್ದೀವಿ ಅಂತ. ಅದೇ ಎಕ್ಸಾಮ್ ಏನು ಅಷ್ಟೊಂದೇನು ತಲೆ ಕೆಡಿಸ್ಕೊಬಾರ್ದು, ಏನೋ ಬರಿಬೇಕು, ಮತ್ತು ದೇವ್ರ ಮೇಲೆ ಭಾರ ಆಗಿಬಿಟ್ಟು ಬರಿಬೇಕು. ಓಕೆ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು ಎಲ್ಲ. ರಷ್ಯನ್ದು ನಿಮಗೆ 1-2 ವೀಡಿಯೋ ಹಾಕ್ತಿದ್ದೀನಿ. ಒಂದು ಚೀನಾದೊಂದು ಬಾರ್ಡ್ರದೊಂದು ವೀಡಿಯೋ ಹಾಕ್ತೀನಿ ನೋಡಿ. ಮತ್ತು ನಮ್ಮ ರೂಮ್ ಕೂಡ ತೋರಿಸ್ತೀನಿ ನೋಡಿ, ರೂಮ್ ಹೇಗಿದೆ ಅಂತ ನೋಡ್ಬೋದು. ಇದು ನಮ್ಮ ರೂಮು. ಇದು ಮೇಲೆ ಒಂದು ರೂಮ್, ಇದು ಒಬ್ಬರು ಇರ್ತಾರೆ, ಮತ್ತು ಕೆಳಗಡೆ ಒಂದು ಬೆಡ್ಡು, ಮತ್ತು ಇದು ನನ್ನ ಬೆಡ್ಡು, ಇದು ನೋಡ್ಬೋದು. ಮತ್ತು ಇಲ್ಲೊಂದು ಬೆಡ್ಡು, ಮತ್ತು ಇಲ್ಲೊಂದು ಬೆಡ್ಡು. ಹೊರಗಡೆ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಬೋದು. ಇದು ಮಿರರು. ಶೂ ಹಾಕ್ತೀನಿ ಒಂದು ನಿಮಿಷ, ಯಾಕಂತಂದರೆ ಶೂ ಹಾಕಿಲ್ಲ ಅಂತಂದರೆ ಇಲ್ಲಿ ಹೊರಗಡೆ ಬಿಡೋದಿಲ್ಲ, ಅದೊಂದು ಕಷ್ಟ ಇದೆ. ನೋಡ್ಬೋದು, ಶೂ ಹಾಕಿಲ್ಲ ಅಂತಂದರೆ ಕಷ್ಟ ಇಲ್ಲಿ. ಇದು ಹಾಸ್ಟೆಲ್ ಇದೆ, ಇದು ಯಾಕಂತಂದರೆ ಇದು ಹಾಸ್ಟೆಲು ಅನ್ಕೋಬೋದು. ನೋಡ್ಬೋದು ಕುಕ್ಕಿಂಗ್ ಮಾಡ್ಕೊಂಡು ಬರ್ತಿದ್ದಾನೆ ನಮ್ಮ ಫ್ರೆಂಡ್. ఏం చేసావు? న్యూడల్సా? చూడండి అందరూ స్పెషల్గా చేసాడు నా ఫ్రెండ్ న్యూడల్స్. ఓహో న్యూడల్స్ ఇది ఇది ఎగ్ ఉందా? ఎగ్ లేదు, వద్దని సరి కాబట్టి. అవునా, ఓకే. ఫస్ట్ ఇతను కూడా నా ఫ్రెండ్, పేరేంటి శేఖర్ అని, ఆంధ్రవాడు. ఇతను కూడా నీ పేరు? రంజిత్ వైజాగ్ నుంచి. ఇతను కూడా నా ఫ్రెండ్. ಓಕೆ, ಇದನ್ನು ಕೂಡ ನನ್ನ ಫ್ರೆಂಡ್. ಇಲ್ಲಿ ಕೂಡ ನೋಡ್ಬೋದು, ಇಲ್ಲೆಲ್ಲ ಬಟ್ಟೆ ಒಗೆಯೋಕ್ಕೆ ವಾಶ್ರೂಮ್ ಇದೆ. ಇದೆಲ್ಲ ಇದೆ, ವಾಷಿಂಗ್ ಮಷಿನ್ ಇದೆ, ಮತ್ತು ಶೋವರ್ ಇದೆ ವಾಶ್ ಮಾಡೋಕ್ಕೆ. ನೋಡ್ಬೋದು ಶೋವರು. ಓಕೆ ನೋಡ್ಬೋದು, ಇದೆ ಅಲ್ಲೊಂದು ಶೋವರ್ ಇದೆ, ಅದು ಕೂಡ ಶವರ್ ಇದೆ ನೋಡ್ಬೋದು. ಇದು ಹೊರಗಡೆ, ಇದೆಲ್ಲ ರೂಮ್ ಇದೆ, ಒಳಗಡೆ ಇದ್ದಾರೆ, ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ ನೋಡಿ. ಕೂಡ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಒಳಗಡೆ, ಅಲ್ಲಿದ್ದಾರೆ ನೋಡ್ಬೋದು. ಹಾಂ ಅಲ್ರಿ, ಇಲ್ಲಿ ಒಬ್ಬರು ಮಲಗಿದ್ದಾರೆ ನೋಡ್ಬೋದು. ಹಾಂ ಓಕೆ. ఇది అందరి నెట్ రావట్లేదా? అవునా, ನೀವು ಇಲ್ಲಿ ನೋಡ್ಬೋದು. ಇದು ಕಿಚನ್ ಇದೆ, ಇದು ಕಿಚನಲ್ಲಿ ಒಬ್ಬರು ಅಡುಗೆ ಮಾಡ್ತಿರ್ತಾರೆ. ಇವರು ತಮಿಳ್ನಾಡು. ನಿಮ್ಮ ಹೆಸರಣ್ಣ? ನಾಮ್ ಕ್ಯಾ? ಪೇರ್ ಹೆಂಗೆ ಇರ್ಕ?
ರವಿಕುಮಾರ್ ಅಂತೆ, ತಮಿಳ್ನಾಡು. ಅಡುಗೆ ಮಾಡ್ತಿದ್ದಾರೆ ಕಿಚನಲ್ಲಿ ನೋಡ್ಬೋದು. ಇದು ಹೊರಗಡೆ ತೋರಿಸ್ತೀನಿ, ನೋಡ್ಬೋದು. ರಷ್ಯಾದಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಮನೆಗಳು ಇರುತ್ತೆ, ಒಂಥರ ಬೇಸ್ಮೆಂಟಲ್ಲೇ ಇರುತ್ತೆ. ಎಲ್ಲರೂ ನೋಡ್ಬೋದು, ಇಲ್ಲಿ ಒಂಥರ ಬೇಸ್ಮೆಂಟಲ್ಲೇ ಮನೆ ಇದೆ. ನೋಡ್ಬೋದು, ಬೇಸ್ಮೆಂಟಲ್ಲಿ ಈ ಥರ ಇದೆ. ಹಾಯ್, ನೋಡ್ಬೋದು ಹೀಗಿದೆ ಅಂತ. ಇದು ಹಾಸ್ಟೆಲಲ್ಲಿ ಇದ್ದೀವಿ ನಾವು ಪ್ರೆಸೆಂಟಾಗಿ. ಮತ್ತು ಇದೆಲ್ಲ ಮೆಡಿಕಲು, ಬ್ಯಾಂಕ್ ಅಕೌಂಟೆಲ್ಲ ಆದರೆ ಇಲ್ಲಿ ಮತ್ತೆ ಬೇರೆ ಕಡೆ ಹೋಗ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಹಾಯ್ ಬ್ರೋ, ಹಾಂ ನೋಡ್ಬೋದು. ಇದು ಕೂಡ ಕಿಚನ್. ಹಾಯ್ ಅನ್ನ ಕಾನಕಾರ ಅಚ್ಚಾ. ಹಾಂ, ನೋಡ್ಬೋದು ಈ ಥರ ಇದೆ. ತುಂಬ ಚಳಿ ಇದೆ. ಚಳಿಯಲ್ಲಿ ಕೂಡ ಎ ಸಿ ಹಾಕಿದ್ದಾರೆ, ನೋಡ್ಬೋದು. ಏನು ಎ ಸಿನೂ ಸಿಕ್ಕಾಪಟ್ಟೆ ಚಳಿ ಇದೆ. ನಾವು ಕೂಡ ನ್ಯೂಡಲ್ಸ್ ಮಾಡಿದ್ದಾರೆ, ನ್ಯೂಡಲ್ಸ್ ತಿನ್ನಕ್ಕೆ ಹೋಗ್ಬೇಕು. ತುಂಬ ಹೇಗೆ ಮಾಡಿದಾರೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಹೊಟ್ಟೆ ಹಶು ಆಗ್ತಿದೆ. అందరూ తింటున్నారా? ಓಕೆ ಓಕೆ ಓಕೆ. ನಾನು ಕೂಡ ಅದೇ ಊಟ ಮಾಡಬೇಕು. ಆಮೇಲೆ ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಚೀನಾ ಬಾರ್ಡರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನಮ್ಮ ರೂಮು. ಓಕೆ, ಎಲ್ಲರೂ ನೋಡ್ಬೋದು.